ಮತ್ತೊಮ್ಮೆ ಕಾವೇರಿ ನೀರಿನ ವಿಷಯದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ. ನ್ಯಾಯ ಸಿಕ್ತು ಅಂತ ಸುದ್ದಿ ಓದುವ ಭಾಗ್ಯ ನಮ್ಮ ಹಣೆಯಲ್ಲಿ ಬರೆದಿದೆಯೋ ಬರೆದಿಲ್ವೋ ಅಂತ ಅನ್ನಿಸ್ತಾ ಇದೆ. ಆಗಸ್ಟ್ 1ರಿಂದ ಪ್ರತಿದಿನ 3,500 ಕ್ಯೂಸೆಕ್ಸ್ ನೀರನ್ನು ಮುಂದಿನ 15 ದಿನ ಬಿಡಬೇಕು ನೀವು ಅಂತ ಆದೇಶ ಕೊಟ್ಟಿದ್ದರು. ಲಾಸ್ಟ್ ಟೈಮ್ CWRC ಆದೇಶವನ್ನು CWMA ಎತ್ತಿ ಹಿಡಿದಿತ್ತು. 3,500 ಕ್ಯೂಸೆಕ್ಸ್ ಎಲ್ಲಿಂದ ಬಿಡೋಣ ಅಂತ ಕೇಳಿದ್ವಿ ನಾವು. ದೇವರ ದಯದಿಂದ ಕೇರಳದಲ್ಲಿ ಒಳ್ಳೆ ಮಳೆ ಬಂತು, ನೀರು ನಮಗೆ ಹರಿದು ಬಂತು, ಕಬಿನಿ ಜಲಾಶಯ ಫುಲ್ ಆಯಿತು. ಅವರು 3,500 ಕ್ಯೂಸೆಕ್ಸ್ ಬಿಡೋಕ್ಕೆ ಹೇಳಿದ್ದು, ನಾವು 11,000 ಕ್ಯೂಸೆಕ್ಸ್ ಬಿಟ್ವಿ. 11,000 ಕ್ಯೂಸೆಕ್ಸ್, 3,500 ಕ್ಯೂಸೆಕ್ಸ್ ಪರ್ ಡೇ ನನಗೆ 15 ದಿವಸ ಬಿಟ್ಟಿದ್ರೆ 4.5 TMC ಹೋಗ್ತಿತ್ತು. ನಾವು 11,000 ಕ್ಯೂಸೆಕ್ಸ್ ಬಿಟ್ಟು ತಮಿಳುನಾಡಿಗೆ 8 TMC ನೀರು ಹರಿಸಿದ್ದೀವಿ. 8 TMC. ತಮಿಳುನಾಡು ಏನು ಹೇಳ್ತಾ ಇದೆ ಈಗ? 30 TMC ಬಿಡೋಕ್ಕೆ ಹೇಳಿ ಮುಂದಿನ 15 ದಿವಸದಲ್ಲಿ ಅಂತ. 30 TMC. CWRCಗೆ ಅದೇನು ಒಳ್ಳೆ ಮೂಡಿತ್ತೋ ಏನೋ ಗೊತ್ತಿಲ್ಲ, 15.6 TMC ನೀರು ಬಿಡಿ ಅಂತಿದ್ದಾರೆ. 15.6 TMC ಅಂದರೆ ಒಂದು ದಿನಕ್ಕೆ 12,000 ಕ್ಯೂಸೆಕ್ಸ್ ನೀರು ಬಿಡ್ಬೇಕಂತೆ. ಕಳೆದ 15 ದಿನ ಆದಂಥ ಮಳೆ ಈಗಲೂ ಆಗ್ತಿದ್ರೆ ಹೆಚ್ಚು ಕಡಿಮೆ ಅಷ್ಟು ಬಿಟ್ಟುಬಿಡ್ತಿದ್ವಿ ನಾವು. ಮಳೆ ನಿಂತು ಹೋಗಿದೆ ಅಲ್ಲಿ. ಹಾರಂಗಿಗೆ, ಕಬಿನಿಗೆ, KRSಗೆ ನೀರು ಹರಿದು ಬರೋದು ಕಡಿಮೆ ಆಗಿದೆ. ನೀರು ಹರಿದು ಬರೋದೇ ಕಡಿಮೆ ಆಗಿದ್ದಾಗ ಬಿಡು ಅಂದ್ರೆ ಎಲ್ಲಿಂದ ಬಿಡೋದು ನೀರು? 15.6 TMC ಬಿಳಿಗುಂಡ್ಲುನಲ್ಲಿ ಕೌಂಟ್ ಮಾಡ್ತಾರೆ ಇವರು, ಕರ್ನಾಟಕ ತಮಿಳುನಾಡು ಬಾರ್ಡರ್ನಲ್ಲಿ. ಅಲ್ಲಿ 15.6 TMC ಹರಿದು ಹೋಗಬೇಕು ಅಂದರೆ ನಾವು KRSನಿಂದ 18 TMC ಬಿಡಬೇಕು, 18 TMC ಬಿಡಬೇಕು. ಅಂದ್ರೆ ಅಲ್ಲಿಗೆ 15.6 ತಲುಪುತ್ತೆ. ಇವರು ಹೇಳ್ದಷ್ಟು ನೀರು ಬಿಟ್ಟರೆ ಕೃಷಿ ಮಾಡೋದಕ್ಕೆ, ತೆಂಗಿನ ಗಿಡ ಬೆಳೆಸೋದಕ್ಕೆ, ಭತ್ತ ಬೆಳೆಯೋದಕ್ಕೆ ಬಿಡ್ರಿ, ಕುಡಿಯೋದಕ್ಕೆ ನೀರು ಇಲ್ದಂಗೆ ಆಗತ್ತೆ. ಕುಡಿಯೋದಕ್ಕೆ ರಾಜ್ಯ ಸರ್ಕಾರ ಈ ಆದೇಶವನ್ನು ಪಾಲಿಸದೇ ಇರುವ ತೀರ್ಮಾನಕ್ಕೆ ಬಂದಿದೆ. ಮುಖ್ಯಮಂತ್ರಿಗಳು ಅದನ್ನು ಹೇಳಿದ್ದಾರೆ. ಜೊತೆಗೆ ಈ ಹಿಂದಿನ ಆದೇಶವನ್ನು ಕರ್ನಾಟಕ ಪಾಲನೆ ಮಾಡಿಲ್ಲ, ನಮಗೆ ನ್ಯಾಯ ಬೇಕು ಅಂತ ತಮಿಳುನಾಡಿನವರು ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿದ್ದಾರೆ. ಗುರುವಾರ ಅವ್ರದ್ದು ಅರ್ಜಿ ವಿಚಾರಣೆಗೆ ಬರುತ್ತೆ. ಕರ್ನಾಟಕ ಅಲ್ಲಿ ವಾದ ಮಂಡನೆ ಮಾಡುತ್ತಂತೆ. ತುಷಾರ್ ಗಿರಿನಾಥ್ ಅವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ ಮೀಟಿಂಗ್ ಇವತ್ತು ಬೆಳಗ್ಗೆ ನಡೆದಿತ್ತು. ವಾಟರ್ ರೆಗ್ಯುಲೇಷನ್ ಕಮಿಟಿ ಮೀಟಿಂಗ್ನಲ್ಲಿ ಆಗಿರ್ತಕ್ಕಂಥದ್ದು ಏನೋ ನಿರ್ದೇಶನ ಇತ್ತು ಅದನ್ನೇ ಅವರು ರೀಟ್ರೇಟ್ ಮಾಡಿ ಹೇಳಿದ್ದಾರೆ. ಸೊ ಅದರ ಪ್ರಕಾರ 12,000 ಕ್ಯೂಸೆಕ್ಸ್ ನೀರನ್ನು ಬರುವ 15 ದಿನಕ್ಕೆ ಬಿಡಬೇಕು ಅಂತ ಹೇಳಿ ಒಂದು ಆದೇಶವನ್ನು ಅವರು ಕೊಟ್ಟಿದ್ದಾರೆ. ದಟ್ ಇಟ್ ಸೆಲ್ಫ್ ಇಸ್ ರೀಟ್ರೇಟೆಡ್ ನೌ ಬೈ ದ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಇದರಲ್ಲಿ ಇರ್ತಕ್ಕಂಥ ಅಂಶಗಳು ಏನಿದೆ ಅದರ ಬಗ್ಗೆ ಬಹಳಷ್ಟು ವಾದ ನಡೆದಿದೆ. ತಮಿಳುನಾಡಿನವರು ಇದಕ್ಕಿಂತನೂ 2 ಪಟ್ಟು ನೀರು ಬಿಡುಗಡೆ ಮಾಡಬೇಕಂತದ್ದು ಅವರು ವಾದ ಮಾಡಿದರೆ, ನಮ್ಮಲ್ಲಿ ನಾವು ನೀರನ್ನು ಬಿಡುಗಡೆ ಮಾಡುವ ನಮ್ಮಲ್ಲಿ ಕ್ಷಮತೆ ಇಲ್ಲ, ಅದನ್ನು ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿ ನಾವು ಹೇಳ್ತೀವಿ. ಇದು ನಮ್ಮ ಇನ್ಫ್ಲೋ ಏನಿದೆ ಕೂಡ ನಾನು ಗಮನಿಸ್ತಾ ಇದ್ದೀನಿ. ನಾನು ನಮ್ಮ ಪರಿಸ್ಥಿತಿ ನೋಡಿಕೊಂಡು ನಮ್ಮ ರೈತರು ಕೂಡ ಕಾಪಾಡಬೇಕಾದ್ದು ನನ್ನ ಕರ್ತವ್ಯ ಇದೆ. ನಮ್ಮ ರೈತರನ್ನು ಕಾಪಾಡಬೇಕು, ಕೋರ್ಟ್ ಆದೇಶ ಕೂಡ ಪಾಲನೆ ಮಾಡಬೇಕು. ಇವೆರಡು ಕೂಡ ಗಮನ ಇಟ್ಕೊಂಡು ನಮ್ಮ ಇರಿಗೇಷನ್ ಮಿನಿಸ್ಟ್ರು ಎಲ್ಲ ಕೂಡ ನಾವು ಮಾತಾಡಿ ನಮ್ಮ ಲೋಕಲ್ ಮೀಟಿಂಗ್ ಮಾಡಿ ರೈತರ ಹತ್ರ ಚರ್ಚೆ ಮಾಡಿ ಕೊನೆಗೆ ಬೆಳೆ ಕೂಡ ನಾಳೆ ಬೆಳಗ್ಗೆ ತೊಂದರೆ ಆಗಬಾರ್ದು. ಡ್ಯಾಮ್ ನೀರನ್ನು ಗಮನದಲ್ಲಿ ಇಟ್ಕೊಂಡೇ ತೀರ್ಮಾನ ಮಾಡಿ ಅಂತ ಹೇಳಿದ್ದೀನಿ ನಾನು. ನೋಡಿ, ನಾನು ಐ ಆಮ್ ವೆರಿ ಟ್ರಾನ್ಸ್ಪರೆಂಟ್. ಸುಮ್ಮನೆ ತಾಳ್ಮೆಯಿಂದ ಇರಿ, ನಾವಿದ್ದೀವಿ, ನಿಮಗೋಸ್ಕರ ನಾವಿರೋದು. ಜನ ನಮ್ಗೆ ಅಧಿಕಾರ ಕೊಟ್ಟಿರೋದು ರೈತರನ್ನ ಬದುಕಿಸ್ಲಿಕ್ಕೋಸ್ಕರ. ತಾಳ್ಮೆಯಿಂದ ಇರಿ, ಸೌಹಾರ್ದತೆಯಿಂದ ಎಲ್ಲ ಸಮಸ್ಯೆ ಪ್ರಕೃತಿ ನಮ್ಮನ್ನ ಬದುಕಿಸ್ತಾನೆ. ನಾಡಿದ್ದು ಬಂದ್ಗೆ ಕರೆ ಕೊಡಲಾಗಿತ್ತು. ಈ ಮಳೆ ಆಗಿರಲಿಲ್ಲ, 3,500 ಕ್ಯೂಸೆಕ್ಸ್ ನೀರು ಪರ್ ಡೇ ಬಿಡಬೇಕು ಅಂತ ಹೇಳಿದಾಗಲೇ ಬಂದ್ನ ತೀರ್ಮಾನ ಆಗಿತ್ತು. 13ನೇ ತಾರೀಕು ನಾವು ಬಂದ್ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜರ ನೇತೃತ್ವದಲ್ಲಿ. ಈಗ ನಾಡಿದ್ದು ಬಂದ್ ಆಗತ್ತಾ ಆಗೋದಿಲ್ವ? ಈ ಬಂದ್ನ ನಿರ್ಧಾರ ಆದಾಗಲೇ ಅರ್ಧಕ್ಕರ್ಧ ಸಂಘಟನೆಗಳು ಅವಶ್ಯಕತೆ ಇಲ್ಲ. ನಾರಾಯಣಗೌಡರು ಮಾತಾಡಿದರು, ಅಲ್ರಿ ನೀರು ಬಿಡಬೇಕಾಗಿರೋದು ನಾವು, ಬಿಟ್ಟರೆ ಸಮಸ್ಯೆ ಆಗೋದು ನಮಗೆ, ಬಂದ್ ಮಾಡ್ಕೊಂಡು ಮತ್ತು ಸಮಸ್ಯೆ ನಾವೇ ಅನುಭವಿಸೋದ ಅಂತ.
ಈಗ ಮಳೆ ಬಂದು 11,000 ಕ್ಯೂಸೆಕ್ಸ್ ನೀರು ಹೋದ ನಂತರ ಪರ್ ಡೇ 11,000 ಕ್ಯೂಸೆಕ್ಸ್ ಹೋದ ನಂತರ ಬಂದ್ಗೆ ಬೆಂಬಲ ಕೊಟ್ಟಿದ್ದವರ ಪೈಕಿ ಅರ್ಧ ಜನ ಆ ಪ್ರಶ್ನೆ ಕೇಳ್ತಾ ಇದ್ದಾರೆ, ಯಾಕೆ ಮಾಡ್ಬೇಕು ಬಂದು ಅಂತ. ವಾಟಾಳ್ ನಾಗರಾಜ್ ಅವರು ನಾವು ಮಾಡೋರೆ ಅಂತಾರೆ, ಯಾರು ಬರಲಿ ಯಾರು ಬಿಡಲಿ ನಾವಂತೂ ಬಂದ್ ಮಾಡೋರೆ ಅಂತಾರೆ. ಪರವಾಗಿರುವವರು ವಿರುದ್ಧವಾಗಿರುವವರು ಇಬ್ಬರು ಮಾತಾಡಿದ್ದಾರೆ. CRWC ಆದೇಶ ಮಾಡಿದವಾಗ ನಮ್ಮ ಕರ್ನಾಟಕದಲ್ಲಿ ಮಳೆ ಇದ್ದಿಲ್ಲ, ಅಣೆಕಟ್ಟುಗಳಲ್ಲಿ ನೀರಿದ್ದಿಲ್ಲ. ಅದಾದಮೇಲೆ ನಿರಂತರವಾಗಿ ಮೈಸೂರು, ಕೊಡಗು ಈ ಭಾಗದಲ್ಲಿ, ಚಿಕ್ಕಮಗಳೂರು ಈ ಭಾಗದಲ್ಲಿ ಮಳೆ ಬಂದಾದಮೇಲೆ KRS ಡ್ಯಾಮ್ ತುಂಬ್ತಾ ಇದೆ. ಮತ್ತು ತಮಿಳುನಾಡಿಗೆ ಬೇರೆ ಡ್ಯಾಮ್ಗಳಿಂದ ನೀರು ಹರಿದೋಗ್ತಾ ಇದೆ, ಅವ್ರ ಪಾಲಿನ ನೀರು ಹರಿದೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಅವತ್ತೇ ಹೇಳಿದ್ದೀವಿ, ಮುಖ್ಯಮಂತ್ರಿಗಳು ನೀರು ಬಿಟ್ಟಿಲ್ಲ ಅಂದರೆ ನಾವು ಬಂದನ್ನು ವಾಪಸ್ ಪಡಿತೀವಿ, ಇನ್ನೊಮ್ಮೆ ಚರ್ಚೆ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದೀವಿ. ಮತ್ತು ಮಳೆ ಬಂದು ನೀರು ತುಂಬಿದವಾಗ ಬಂದ್ ಮಾಡೋ ಉದ್ದೇಶ ನಮ್ಗೆ ಅದೇ ಉದ್ಯೋಗ ಅಲ್ಲ. ಇಂಥ ಸಂದರ್ಭದಲ್ಲಿ ಬಂದ್ ಮಾಡಬೇಕಾ ಮಾಡಬಾರ್ದು ಅನ್ನುವಂಥ ಅಲ್ಲಿ ನಾವು ಇದ್ದೀವಿ. ಅದ್ರ ಜೊತೆಯಲ್ಲಿ ವಾಟಾಳ್ ಅವರ ಜೊತೆ ಮಾತಾಡಿ ಅವರ ಮನವೊಲಿಸುವಂಥ ಕೆಲಸವನ್ನು ನಾವೆಲ್ಲರೂ ಒಟ್ಟಿಗೆ ಕನ್ನಡ ಪರ ಸಂಘಟನೆಯವರು ಸೇರಿ ಮಾಡ್ತೀವಿ. ಇವತ್ತಿನ ಸ್ಥಿತಿಯಲ್ಲಿ ಬಂದ್ ಬೇಕಾಗಿಲ್ಲ ಅನ್ನುವಂಥದ್ದು ನಮ್ಮ ಮನಸ್ಸಿಗೆ ಇರುವಂಥದ್ದು. 13ನೇ ತಾರೀಕು ಕರ್ನಾಟಕ ಬಂದ್, ನಾವು ಬಂದ್ ಮಾಡೇ ಮಾಡ್ತೀವಿ, ಬೇರೆ ಮಾತಿಲ್ಲ. ಬಂದ್ ಮಾಡೇ ಮಾಡ್ತೀವಿ. ಯಾರು ಬೆಂಬಲ ಕೊಡೋದು ನನಗೆ ಗೊತ್ತು, ಅವರೆಲ್ಲ ಕೊಡ್ತಾರೆ ನಮಗೆ. ಒಬ್ಬೊಬ್ಬರು ಬೆಂಬಲ ಕೊಡದೇ ಇರ್ಬೋದು, ಬಿಡೋ ವಿಚಾರ ಬೇರೆ. ಬಂದ್ ಯಾವಾಗ ಬಂದ್ ಮಾಡಿದಾಗ್ಲೂ ಪ್ರತಿ ಅಂಗಡಿ ಮುಗ್ಗಟ್ಟುಗಳು ಮುಚ್ಚೇ ಇಲ್ಲ, ಆಗಿರ್ತವೆ. ಆದ್ರಿಂದ ಈ ಬಂದ್ ಅನ್ನೋದು ಬಹಳ ಪ್ರಮುಖವಾದದ್ದು. ಇಡೀ ದೇಶಕ್ಕೆ ಗೊತ್ತಾಗ್ಲಿ, ರಾಜ್ಯಕ್ಕೆ ಗೊತ್ತಾಗ್ಲಿ. ಬಂದ್ ಅಂದ್ರೆ ಎಲ್ಲರೂ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಲ್ಲ. ಯಾರು ಬರ್ತಾರೆ, ಕಾರ್ನವ್ರು ಬರ್ತಾರೆ, ಬೀದಿಲಿ ಹೋಗ್ತಾರೆ, ಎಲ್ಲ ನಡೀತದೆ. ಸರ್, ವಾಸ್ತವ ಸ್ಥಿತಿಯನ್ನು ಅರಿತುಕೊಂಡು ನಾವು ಇದನ್ನು ಪ್ರತಿಷ್ಠೆಯಾಗಿ ತಗೊಳ್ಳಲ್ಲ, ಆತ್ಮಗೌರವವಾಗಿ ತಗೊತೀವಿ. ಈಗ ಬಂದ್ ಮಾಡುವಂಥ ಸ್ಥಿತಿ ರಾಜ್ಯ ಇಲ್ಲ. ಯಾಕಂದರೆ ನಮಗೆ ಸಾಕಷ್ಟು ಮಳೆ ಆಗಿದೆ, ತಮಿಳುನಾಡಿಗೂ ನ್ಯಾಯಾಂಗದ ಪರವಾಗಿ ಸಾಕಷ್ಟು ನೀರು ಹರಿದೋಗಿದೆ ಮತ್ತು ರೈತರ ನಾಲೆಗಳಿಗೆ ನೀರನ್ನು ತುಂಬಿಸಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ನಾಳೆ ಸರ್ಕಾರ ನಾವು ನಿಮ್ಮ ಪರ, ನಾವು ನಿಮ್ಗೆ ಅನ್ಯಾಯ ಮಾಡಲ್ಲ ಅನ್ನೋ ಭರವಸೆ ಕೊಟ್ಟು ಹೋರಾಟಗಾರರ ಜೊತೆ ನಾನು ಮಾತಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದೆ. ಈ ಅಭಿಪ್ರಾಯನ ವ್ಯಕ್ತಪಡಿಸಿರೋದ್ರಿಂದ ನಾವು ಸಹ ಬಂದು ಸೂಕ್ತ ಅಲ್ಲ ಅಂತೇಳಿ ಈ ಬಂದಿಂದ ನಾವು ವಾಪಸ್ ಬಂದಿದ್ದೀವಿ ಅಂತಕ್ಕಂಥ ಹೇಳಿ. ಯಾಕಂದರೆ ಇಲ್ಲಿ ಯಾವುದು ಸರ್ವಾಧಿಕಾರ ಅನ್ನೋದು ಇರಬಾರ್ದು, ಡಿಕ್ಟೇಟರ್ಶಿಪ್ ಬರಲೇಬಾರ್ದು. ಆ ನಿಟ್ಟಿನಲ್ಲಿ ಜನರ ಭಾವನೆಗೆ ವಿರುದ್ಧವಾಗಿ ನಾವು ಹೋಗಬಾರ್ದು ಅನ್ನೋ ತೀರ್ಮಾನ ನಮ್ಮ ಅಭಿಪ್ರಾಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.